ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಇವತ್ತು ಉಪ್ಸಾರಿಗೆ ಖಾರ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಈಗ ಉಪ್ಸಾರಿಗೆ ಏನೇನು ಬೇಕು ಅಂತ ನೋಡೋಣ. ನಾನು ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು 2 ಎಸಳಷ್ಟು ತೊಗೊಂಡಿದ್ದೀನಿ. ತೆಂಗಿನ ತುರಿ ಸ್ವಲ್ಪ, ಬೆಳ್ಳುಳ್ಳಿ 1 ಗೆಡ್ಡೆ ಅಷ್ಟು, ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಲರ್ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹುಣಸೆಹಣ್ಣು, ಜೀರಿಗೆ ಒಂದು ಅರ್ಧ ಸ್ಪೂನು, ಮೆಣಸು ಒಂದು ಅರ್ಧ ಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನು ಖಾರಕ್ಕೆ ರುಬ್ಬಕ್ಕೆ ಹಾಕ್ಕೊತಿದ್ದೀನಿ. ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಒಂದು ಹುರ್ಕೋಬೇಕು. ಒಂದು ಬಾಣಲಿ ಬಿಸಿ ಇಟ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗೆ. ಈಗ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಆರಿದ್ಮೇಲೆ ಈಗೆಲ್ಲ ತೆಗೆದಿಟ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಳ್ಳೋಣ. ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು, ಇದು ಟೇಸ್ಟಾಗಿರುತ್ತೆ ಕಟ್ಟಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ. ಕೊತ್ತಂಬರಿ ಸೊಪ್ಪು, ಕಾಯಿ, ಬೆಳ್ಳುಳ್ಳಿ, ಇದನ್ನು ಒಂದು 4-5 ದಿವಸ ಇಟ್ಕೊಂಡು ತಿನ್ಬೋದು. ಕಾಯಿ ಬಲ್ತಿರೋದು ಹಾಕ್ಕೊಂಡ್ರೆ ಚೆನ್ನಾಗಿ 4-5 ದಿವಸ ಇಟ್ಕೊಂಡು ತಿನ್ಬೋದು. ಈಗ ಜೀರಿಗೆ ಮೆಣಸು ಎಲ್ಲ ಹಾಕ್ಕೊಂಡು, ಮೆಣಸಿನ್ಕಾಯಿ ಹಾಕ್ಕೊಂಡು, ಮತ್ತು ಉಪ್ಪು ತೆಗೆದಿಟ್ಕೊಂಡಿದ್ವಲ್ಲ ಉಪ್ಪು ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ. ಮೀಡಿಯಮಾಗಿ ರುಬ್ಕೊಂಡ್ರೆ ಸಾಕು, ತೀರಾ ನುಣ್ಣಗೆ ರುಬ್ಬಬೇಕು ಅಂತೇನಿಲ್ಲ. ನೋಡಿ ಹಿಂಗೆ ರುಬ್ಕೊಂಡಿದ್ರೆ ಚೆನ್ನಾಗಿದೆ. ಎಲ್ಲ ರೆಡಿಯಾಗಿದೆ. ಈಗ ಉಪ್ಸಾರು ಖಾರ ನೀವು ಕಟ್ಟಿಗೆ ಹಾಕ್ಕೊಂಡು ತಿನ್ಬೋದು. ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.